ಕುಂತಲ ನಾಡು ಅಂತ ಕರೀತಾರ. ಈ ಕುಂತಲ ನಾಡಿನ ರಾಜಾಣ ಅಂತ ಕರ್ಕೊಂಡವ ಯಾರು ಅಂತಂದ್ರೆ ಹಾಲರಾಜ. ಇಲ್ಲಿ ಕುಂದಾಚಾರ್ಯರು ಅಂತ ಗುರುಗಳು. ಯಾವ ಆಚಾರ್ಯರು? ಕುಂದಾಚಾರ್ಯರು ಅಂತ ಅವ್ರ ಗುರುಗಳು. ಸೊ ಇವರು ಒಂದು 4. ಹಾಯ್, ಹಲೋ, ನಮಸ್ತೆ ನನ್ನ ಕರ್ನಾಟಕ ಬಂಧುಗಳೇ. ಸೊ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಾತವಾಹನರ ಬಗ್ಗೆ ಅಥವಾ ಶಾತವಾಹನರ ಬಗ್ಗೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಪ್ರಾರಂಭ ಮಾಡಿದ್ದೇವೆ. ಸೊ ನಾವು ವಶಿಷ್ಠ ಪುತ್ರ ಪುಲಮಾಯಿಯವರೆಗೂ ನೋಡ್ಕೊಂಡಿದ್ವಿ. ಸೊ ಒನ್ಸ್ ಅಗೇನ್ ಬೇಕಿದ್ರೆ ಅವನ್ನೆಲ್ಲ ನೋಡ್ಕೊಳ್ಳೋಣ. ಏನು ಅಂತಂದ್ರೆ ಸರಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಷಯ ವಸ್ತುಗಳೊಂದಿಗೆ ಆತನ ಒಂದು ಆಡಳಿತದ ಅವಧಿ ನೋಡ್ಬೇಕಾಗ್ತದೆ. ಸೊ ವಶಿಷ್ಠ ಪುತ್ರ ಪುಲಮಾಯಿ ಯಾರ ಮಗಳನ್ನ ಮದುವೆ ಆಗಿದ್ದಂದ್ರೆ 1ನೇ ರುದ್ರದಾಮನ ಮಗಳು ಮದುವೆ ಆಗಿದ್ದ. ಬಟ್ ಅವನಿಂದಲೇ 2 ಸಾರಿ ಸೋಲಾಗಿತ್ತು. ಸೊ ಇವನು ಆಂಧ್ರದ ಮೇಲೆ ದಾಳಿಯನ್ನ ಕೈಗೊಂಡಿದ್ದ. ಹೀಗಾಗಿ ಆಂಧ್ರ ರಾಜ ಅಂತ ಕರೆದಿದ್ರು. ಹೊಸ ನಗರ, ಇಟ್ ಮೀನ್ಸ್ ನವನಗರ ನಿರ್ಮಾಣ ಮಾಡಿದ್ದ. ನವನಗರ ಸ್ವಾಮಿ ಅಥವಾ ನವನಗರೇಶ್ವರ ಅಂತ ಕೂಡ ಕರೀಬಹುದು. ನಗರೇಶ್ವರ ಅಂತ ಕೂಡ ಕರೀಬಹುದು. ಸೊ ಈ ಚಾಪ್ಟರ್ ಮುಗಿದ ತಕ್ಷಣಕ್ಕೆ ಹಿಂದಿನ ಪ್ರಶ್ನೆಗಳೇನದಾವಲ್ಲ ಅವೆಲ್ಲ ಇಲ್ಲಿ ತಗೊಂಡು ಬಂದ್ಬಿಡ್ತೇನೆ ನಾನು ನೆಕ್ಸ್ಟ್ ಪೀರಿಯಡ್ ನಲ್ಲಿ. ಓಕೆ, ಸರಿ. ಸೊ ಹಾಗೆ ಇತಕ್ಕ ಒಂದು ಹೊಸದೊಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು, ಅಮರಾವತಿ ಒಳಗೆ ಒಂದು ಸ್ತೂಪ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದು ದಕ್ಷಿಣ ಭಾರತದ ಅತಿ ದೊಡ್ಡ ಬೌದ್ಧ ಸ್ತೂಪ ಅಂತ ಹೆಸರುವಾಸಿಯಾಗಿದೆ. ಸೊ ಇವನ ನಂತರ ನಾವು ಮತ್ತೊಬ್ಬ ಇಂಪಾರ್ಟೆಂಟ್ ವ್ಯಕ್ತಿಯ ಆಡಳಿತದ ಬಗ್ಗೆ ನೋಡ್ಬೇಕು ಅಂತಂದ್ರೆ ಯಜ್ಞಶ್ರೀ ಶಾತಕರ್ಣಿ ಅಂತ ಏನು ಕರಿತೀವಲ್ಲ, ಸೊ ಆತನ ಬಗ್ಗೆ ನೋಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಸೊ ವೆರಿ ಇಂಪಾರ್ಟೆಂಟ್. ಇವನ ಆಡಳಿತದ ಕಾಲಾವಧಿಯಲ್ಲಿ 1 ಅಥವಾ 2 ಪಾಯಿಂಟ್ಗಳಲ್ಲಿ ಹೈಲೈಟ್ ಆಗ್ಬೋದು. ಏನು ಅಂತಂದ್ರೆ ಇವನಂತೂ ಶಾತವಾಹನರ ಕೊನೆಯ ಶ್ರೇಷ್ಠ ಅರಸ. ಇದಂತೂ ನೆನಪಿರ್ಲಿ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ನೋಡ್ಕೊಳ್ರಿ. ಸೊ ಬಟ್ ಈಗ ಏನ್ ಹೇಳ್ತೀನಿ ಅಂದ್ರೆ ಇದು ಇಂಪಾರ್ಟೆಂಟ್. ಈತ ನಾಣ್ಯಗಳನ್ನ ಟಂಕಿಸಿದ್ದ. ಆ ನಾಣ್ಯಗಳ ಮೇಲೆ ನಿಮ್ಗೆ ಗೊತ್ತದೆ, ನಾಣ್ಯಗಳು ಅಂದ್ರೆ ಅದಕ್ಕೆ 2 ಮುಖಗಳು ಇರ್ತಾವ ಅಂತ ತಿಳ್ಕೊಂಡು. ಸೊ ಒಂದ್ ಕಡೆಗೆ ಮೀನಿನ ಚಿತ್ರವನ್ನ, ಮತ್ತೊಂದ್ ಕಡೆಗೆ ಹಡಗಿನ ಚಿತ್ರವನ್ನು ಹಾಕ್ಸಿದ್ದ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದೇನ್ ಮಾಡ್ತದ ಅಂತಂದ್ರ ಅಪ್ಲೈ ಪ್ರಶ್ನೆ ಆಗ್ತದೆ. ಈ ಶಾತವಾಹನರ ಕುಟುಂಬ ಅಥವಾ ಈ ಶಾತವಾಹನರ ಒಂದು ರಾಜ್ಯಾಡಳಿತಾವಧಿ ನಾಣ್ಯಗಳ ಮೇಲೆ ಮೀನಿನ ಚಿತ್ರ ಮತ್ತು ಹಡಗಿನ ಚಿತ್ರ ಹಾಕ್ತಾರ ಅಂತಂದ್ರ ಇವರಿಗೆ ಸೊ ಸಮುದ್ರದ ಮೂಲಕ, ಇಟ್ ಮೀನ್ಸ್ ಜಲಮಾರ್ಗದ ಮೂಲಕ ಇವ್ರಿಗೆ ಏನ್ ಗೊತ್ತಿತ್ತು ಅಂದ್ರೆ ವ್ಯಾಪಾರದ ಒಂದು ಮಾರ್ಗ ಗೊತ್ತಿತ್ತು ಅಂತ ತೋರಿಸ್ಕೊಡ್ತದೆ. ಹಾಗಿದ್ರೆ ಈ ಯಜ್ಞಶ್ರೀ ಆಡಳಿತದ ಕಾಲಾವಧಿಯಲ್ಲಿ ಮೀನು ಮತ್ತು ಹಡಗಿನ ಚಿತ್ರ ನಾಣ್ಯಗಳ ಮೇಲೆ ಬಂದದ ಅಂದ್ರ ಯಾವ ರಾಷ್ಟ್ರಗಳೊಂದಿಗೆ, ಉದಾಹರಣೆಗೆ ಯಾವ ದೇಶಗಳೊಂದಿಗೆ ಇವರು ವ್ಯಾಪಾರ ವಹಿವಾಟು ಹೊಂದಿದ್ರು ಅಂತ ಕೇಳಬಹುದು. ಸೊ ನೆನಪಿರ್ಲಿ, ಇಟಲಿ ಮತ್ತು ಚೀನಾಗಳೊಂದಿಗೆ. ಎಲ್ಲೆಲ್ಲೇ ಇಟಲಿ ಮತ್ತು ಚೀನಾಗಳೊಂದಿಗೆ ಇವರು ಜಲಮಾರ್ಗದ ಮೂಲಕ ವ್ಯಾಪಾರ ವಹಿವಾಟು ಮಾಡ್ತಿದ್ರು ಅನ್ಲಿಕ್ಕೆ. ಹಾಗೆ ಇವರ ವ್ಯಾಪಾರ ವಹಿವಾಟಿನ ಒಂದು ವ್ಯವಸ್ಥೆ ಅತ್ಯುತ್ತಮವಾಗಿದ್ದಿತ್ತು ಅಂತಕ್ಕಂತಹ 2 ಅಂಶಗಳನ್ನು ತೋರಿಸಿಕೊಡೋದು ಯಾವುದು ಅಂತಂದ್ರೆ ಯಜ್ಞಶ್ರೀ ಶಾತಕರ್ಣಿ ಹೊರಡಿಸಿದಂತಹ ನಾಣ್ಯಗಳ ಮೇಲಿನ ಮೀನಿನ ಚಿತ್ರ ಮತ್ತು ಹಡಗಿನ ಚಿತ್ರ. ದಟ್ಸ್ ಪಾಯಿಂಟ್. ಇದು ಅಪ್ಲೈಡ್ ಸಾಕಷ್ಟು ಸರಿ ಎಕ್ಸಾಮಿಗೆ ಬಂದದೆ. ಶಾತವಾಹನರ ಆಡಳಿತದ ಅವಧಿಯಲ್ಲಿ ಸೊ ಅವರ ಒಂದು ವ್ಯಾಪಾರ ವಹಿವಾಟು ಉತ್ತಮವಾಗಿದ್ದಿತೆ. ಎಸ್ ಇತ್ತು ಅನ್ಲಿಕ್ಕೆ ರೀಸನ್ ಮೀನು ಮತ್ತು ಹಡಗಿನ ಚಿತ್ರ ನಾಣ್ಯಗಳ ಮೇಲೆ ಟಂಕಿಸಿದ್ದು. ಓಕೆ, ಸೊ ಇಷ್ಟೆಲ್ಲ ನಾವು ಪ್ರಮುಖ ಆಡಳಿತಗಾರರ ಹೆಸರನ್ನ ನೋಡ್ತಾ ಅವ್ರ ಆಡಳಿತದ ಅವಧಿಯನ್ನ ನೋಡ್ತಾ ಬರ್ತಿದ್ವಿ. ಈ ಶಾತವಾಹನರಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲವಷ್ಟು ಪಾಯಿಂಟ್ಗಳಿದಾವೆ. ಸೊ ಏನು ಅಂತಂದ್ರೆ ಇಲ್ಲೇ ಈಗಾಗಲೇ ನಾನು ನೋಟ್ ಮಾಡ್ಯಾಗದ, ನೀವು ನೋಟ್ ಮಾಡ್ಕೊಳ್ರಿ. ಇದು ಸಿಗೋದು ಅಪರೂಪ ಕೆಲವಷ್ಟು ಪುಸ್ತಕಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷಾ ಪುಸ್ತಕಗಳಲ್ಲಿ ಒಂದಂತೂ ಸಿಗ್ತದೆ. ಹಾಲರಾಜ ತನ್ನನ್ನು ತಾನು ಕುಂತಲ ರಾಜ ಅಂತ ಕರ್ಕೊಂಡನ. ಏನು ಕುಂತಲ ರಾಜ್ಯ? ಯಾವುದು ಕುಂತಲ ರಾಜ್ಯ? ಎಸ್, ನಿಮ್ಗೆ ನೆನಪಿರ್ಲಿ, ಕರ್ನಾಟಕ. ಇದು ಕರ್ನಾಟಕದಂಗಿದು. ಸೊ ಒಂದು ಕಾನ್ಸೆಪ್ಟ್. ಮೊದಲಂತೂ ನಾವು ಭಾರತ ಕಡೆ ಹೋಗೋಣ. ಸೊ ಈಗೊಂದು ಕಚ್ಚಾ ಮಾಪ್ ಇದು ಇರಲಿ.
ಸೊ ನಾವಿಲ್ಲಿ ಕರ್ನಾಟಕವನ್ನು ಗುರುತಿಸಿದ್ರೆ ಈ ಕಡೆ ಮಹಾರಾಷ್ಟ್ರವನ್ನು ಗುರುತಿಸ್ತೇವೆ. ಕುಂತಲ ನಾಡು ಅಂತ ಕರೀತಾರೆ. ಯಾವುದನ್ನ ಹೇಗೆ ಇಲ್ಲಿ ನೋಡ್ರಿ, ಎರಡೂ ಭಾಗವನ್ನು ತಗೊಂಡಿ ನಾನು. ಒಂದ್ ಕಡೆಗೆ ಯಾವುದಂತ ಹೇಳ್ತೀನಿ ನಾನು, ಕರ್ನಾಟಕದ ಉತ್ತರ ಭಾಗ, ಮಹಾರಾಷ್ಟ್ರದ ದಕ್ಷಿಣ ಭಾಗ. ಗೊತ್ತಾಯ್ತಂತ ಅನ್ಕೊಳ್ತೇನೆ. ಕರ್ನಾಟಕದ ಈ ಉತ್ತರ ಭಾಗವನ್ನ, ಮಹಾರಾಷ್ಟ್ರದ ಈ ದಕ್ಷಿಣ ಭಾಗವನ್ನ ಎರಡನ್ನೂ ಸೇರ್ಕೊಂಡು ಏನಂತ ಕರೀತಾರ, ಕುಂತಲ ನಾಡು ಅಂತ ಕರೀತಾರ. ಈ ಕುಂತಲ ನಾಡಿನ ರಾಜಾಣ ಅಂತ ಕರ್ಕೊಂಡವ ಯಾರು ಅಂತಂದ್ರೆ ಹಾಲರಾಜ. ಇಲ್ಲೇ ನೋಡಿ ಸ್ಟೇಟ್ಮೆಂಟ್, ಗಾಥಾ ಸಪ್ತಸತಿ ಒಳಗ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಶ್ರೀಮತ್ ಕುಂತಲ ಜನಪದೇಶ್ವರ ಪ್ರತಿಷ್ಠಾನ ಪತ್ತನಾಧೀಶ ಹಾಲುದ್ದಾಪನಾಮಕ ಶ್ರೀ ಶಾತವಾಹನ ನರೇಂದ್ರ ನಿರ್ಮಿತ ಅಂತ ತಾನ ಬರೆದಿದ್ದು. ಬೈಲಿಲ್ಲ ಇಟ್ಟ ನಿಮ್ಮನ್ನ. ಸೊ ಒಂದ್ಸಾರಿ ನಿಧಾನಕ್ಕೆ ಬೇಕಾದ್ರೆ ಅನ್ಕೊಂಡು ನೋಡ್ರಿ, ನಾನು ಹೇಳ್ತೇನೆ. ಶ್ರೀಮತ್ ಕುಂತಲ, ಕುಂತಲ ನೋಡ್ರಿ ಇಲ್ಲೇ, ಶ್ರೀಮತ್ ಕುಂತಲ ಜನಪದೇಶ್ವರ, ಜನಪದಗಳು ಅಂತ ಏನು ಕರಿತೀವಲ್ಲ ನಾವು, ಅಲ್ಲಿರೋ ಜನಗಳ ಗುಂಪು, ಅದಕ್ಕೆ ಈಶ್ವರ ಪ್ರತಿಷ್ಠಾನ ಅವರ ರಾಜಧಾನಿ, ಪತ್ತನಾಧೀಶ ಸಿಂಹಾಸನಾಧೀಶ, ಹಾಲುದ್ದಾಪನಾಮಕ ಹಾಲ ಎಂಬ ನಾನು ಅಂತ ಹೇಳಿದಂಗ, ಶ್ರೀ ಸಾತವಾಹನ ನರೇಂದ್ರ ನಿರ್ಮಿತ ಅಂತ ತನ್ನನ್ನು ತಾನು ಗಾಥಾ ಸಪ್ತಸತಿಯಲ್ಲಿ ಕರೆದುಕೊಂಡನ. ಎಕ್ಸಾಮಿಗೆ ಆಗಿರೋದೇ ಇದೆ. ಯಾರು ತನ್ನನ್ನು ತಾನು ಕುಂತಲದ ರಾಜನೆಂದು ಕರೆದುಕೊಂಡಿದ್ದಾರೆ? ಆಪ್ಷನ್ ಒಂದನೇ ಶಾತಕರ್ಣಿ, ಆಪ್ಷನ್ ಹಾಲ, ಆಪ್ಷನ್ ವಶಿಷ್ಠ ಪುತ್ರ ಪುಲುಮಾಯಿ, ಆಪ್ಷನ್ ಯಜ್ಞಶ್ರೀ ಅಂತ ಇತ್ತು ಅಂತಂದ್ರ ದಯವಿಟ್ಟು ಹಾಕಿ ಬರ್ರಿ ಹಾಲರಾಜನನ್ನ. ಓಕೆ ಸರಿ. ಹಾಗಿದ್ರೆ ಇನ್ನೊಂದಿಷ್ಟು ಗೌತಮಿ ಪುತ್ರ ಶಾತಕರ್ಣಿಗೆ ಸಂಬಂಧಪಟ್ಟಂತ ಒಂದು ವಿಶೇಷ ಇದೆ. ಏನು ಅಂತಂದ್ರ, ತನ್ನ ಆಡಳಿತದ ಅವಧಿಯಲ್ಲಿ ಗೌತಮಿ ಪುತ್ರ ಶಾತಕರ್ಣಿಯ ಒಂದು ಸಾಮ್ರಾಜ್ಯದ ವಿಸ್ತರಣೆ ಅಂತ ಬಂದಾಗ ಬಿರಾರ್ನಿಂದ ಪ್ರಾರಂಭಗೊಂಡು ಕೊಂಕಣದವರೆಗೆ, ಮಾಳ್ವದಿಂದ ಪ್ರಾರಂಭಗೊಂಡು ಗುಜರಾತಿನ ಕಾಥೇವಾಡದವರೆಗೆ ಈತನ ಸಾಮ್ರಾಜ್ಯ ವಿಸ್ತರಣೆ. ಒನ್ಸ್ ಅಗೇನ್, ಬಿರಾರಿನಿಂದ ಕೊಂಕಣದವರೆಗೆ, ಮೊದಲಕ್ಕೆ ಪೂರ್ವ ದಿಕ್ಕಿನಿಂದ ಶುರು ಮಾಡ್ಬೇಕಲ್ಲ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಓಕೆ, ಪೂರ್ವದ ಬಿರಾರ್ನಿಂದ ಪಶ್ಚಿಮದ ಕೊಂಕಣದವರೆಗೆ, ಉತ್ತರದ ಮಾಳ್ವದಿಂದ ದಕ್ಷಿಣದ ಕಾಥೇವಾಡದವರೆಗೂ ಎಸ್ ಗೌತಮಿ ಪುತ್ರ ಶಾತಕರ್ಣಿಯ ಸಾಮ್ರಾಜ್ಯ ವಿಸ್ತರಣೆ ಇತ್ತು ಅಂತ ಹೇಳಿದಂತೆ. ಓಕೆ, ಸೊ ಇದು ಶಾತವಾಹನರ ಬಗ್ಗೆ ಇರತಕ್ಕಂಥ ಒಂದೆರಡು ವಿಶೇಷ ಅಂಶಗಳು. ಹಾಗಿದ್ದರೆ ಇವರ ಆಡಳಿತದ ಅವಧಿಯಲ್ಲಿ ಆಡಳಿತದ ವೈಖರಿ ಹೇಗಿತ್ತು ಅದು ಕೂಡ ಮಹತ್ವದ್ದಾಗ್ತದೆ. ಏನು ಆಡಳಿತದ ವೈಖರಿ? ಎಸ್ ನೋಡಿ, ಒಂದಂತೂ ನಿಮಗೆ ಗೊತ್ತಿರಲಿ, ಆಡಳಿತ ಅಂತ ಬಂದಾಗ ಇಲ್ಲಿ ರಾಜ್ಯ ಕೇಂದ್ರಿತ ಆಡಳಿತ ಇರ್ತದೆ. ಆಡಳಿತದ ಕೇಂದ್ರ ಯಾರು? ರಾಜ ಆಗಿರ್ತಾನೆ. ಯಾಕೆ? ಎಲ್ಲ ಆಡಳಿತದ ಪರಮಾಧಿಕಾರಿ ಯಾರಂದ್ರೆ ಯಾವಾಗಲೂ ರಾಜನೇ ಇರ್ತಾನೆ. ಏನೋ ಪ್ರಾಬ್ಲಮ್ಸ್ ಇದ್ರು, ಏನೋ ಸಂತಸದ ವಿಚಾರ ಇದ್ರು ಮೊದಲು ಯಾರನ್ನ ತಲುಪಬೇಕಂದ್ರೆ ರಾಜನನ್ನ ತಲುಪಬೇಕು. ಹಾಗಾದ್ರೆ ಈ ರಾಜ ಪದವಿ ಹೆಂಗ ಅಂತಂದ್ರ, ರಾಜ್ಯತ್ವ ಅನ್ನೋದು ವಂಶ ಪಾರಂಪರ್ಯ. ರಾಜ್ಯತ್ವ ಅನ್ನೋದು ವಂಶ ಪಾರಂಪರ್ಯ ಆಗಿತ್ತು. ಓಕೆ ಎಸ್. ಹಾಗೆ ಇಲ್ಲಿ ಅವರ ತಾಯಿಗಳು, ಇಟ್ ಮೀನ್ಸ್ ಅಲ್ಲಿ ಬಂತಲ್ಲ ನಾಗನಿಕ ಅಥವಾ ನಯನಿಕ, ಒಂದ್ ಕಡೆಗೆ ಗೌತಮಿ ಬಾಲಸರಿ ಅಧಿಕಾರವನ್ನು ನೋಡ್ಕೊಂಡಿರ್ತಕ್ಕಂಥದ್ದು. ಇನ್ನ ಇವರು ತಮ್ಮ ಆಡಳಿತದ ದೃಷ್ಟಿಯಿಂದ ರಾಜ್ಯವನ್ನು, ಸೊ ಇನ್ನೊಂದು ಮರ್ತಿದ್ದೆ ನಾನು, ರಾಜಗಿವರು ಏನೇನಂತ ಕರೀತಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ರಾಜಗಿವರು ರಾಜನ್, ರಾಜ ಕರಿಬೇಕು, ಹಿಂಗ ರಾಜನ್ ಅಂತ ಕರಿತಿದ್ರು, ಸ್ವಾಮಿನ್ ಅಂತ ಕರಿತಿದ್ರು, ರಾಜ ರಾಣೋ ಅಂತ ಕರಿತಿದ್ರು. ಇಲ್ಲಿ ಐತಿ ನೋಡ್ರಿ ವಿಶೇಷ, ರಾಜ ಮತ್ತು ರಾಣಿ ಅಂದ್ರೆ ಇಲ್ಲಿ ಮಹಿಳೆಯರಿಗೆ ಅಥವಾ ಸ್ತ್ರೀಗೆ ಒಂದು ಕೊಟ್ಟಿರ್ತಕ್ಕಂಥ ಸ್ಥಾನಮಾನದ ಬಗ್ಗೆ ತಿಳಿಸ್ತದೆ. ಯಾರಿಗೆ ರಾಜನ್ ಅಂತ ಕರಿತಿದ್ರು, ಯಾರಿಗೆ ಸ್ವಾಮಿನ್ ಅಂತ ಕರಿತಿದ್ರು, ಯಾರಿಗೆ ರಾಜ ರಾಣು ಅಂತ ಕರಿತಿದ್ರು ಅಂತ ಸ್ವಲ್ಪ ಗೊತ್ತಿರಲಿ.
ಇದು ರಾಜನ ಬಗ್ಗೆ. ರಾಜ ಕೇಂದ್ರ ಆಗಿರ್ತಾನೆ, ರಾಜತ್ವ ವಂಶ ಪರಂಪರೆ ಆಗಿರ್ತದೆ. ರಾಜನ್, ಸ್ವಾಮಿನ್, ರಾಜರ ಅನ್ನುವಂತಕ್ಕಂಥದ್ದು ರಾಜನಿಗೆ ಕರೆಯುತ್ತಿದ್ದ ಇತರ ಹೆಸರುಗಳು. ಓಕೆ, ಹಾಗಿದ್ದರೆ ಆಡಳಿತದ ದೃಷ್ಟಿಯಿಂದ ಇವರು ಪ್ರಾಂತ್ಯಗಳನ್ನ ಮಾಡ್ಕೊಂಡಿದ್ರು, ಪ್ರಾಂತ್ಯಗಳನ್ನ ಜನಪದಗಳನ್ನಾಗಿ ಮಾಡ್ಕೊಂಡಿದ್ರು, ಜನಪದಗಳನ್ನ ವಿಷಯಗಳನ್ನಾಗಿ ಮಾಡ್ಕೊಂಡಿದ್ರು. ಎಲ್ಲವೂ ಎಕ್ಸಾಮಿಗೆ ಬಂದಿರೋ ವಿಷಯಗಳನ್ನ ಪಟ್ಟಣಗಳನ್ನಾಗಿ ಮಾಡ್ಕೊಂಡಿದ್ರು. ಎಸ್, ವೆರಿ ಲಾಸ್ಟ್ ಒನ್ ಪಾಯಿಂಟ್, ಪಟ್ಟಣಗಳನ್ನ ಗ್ರಾಮಗಳನ್ನಾಗಿ ಮಾಡ್ಕೊಂಡಿದ್ರು. ವೆರಿ ಇಂಪಾರ್ಟೆಂಟ್, ಎಲ್ಲವೂ ಎಕ್ಸಾಮಿಗೆ ಬಂದಿರೋವು. 100% ಶಾತವಾಹನರಲ್ಲಿ ಇಲ್ಲೇ ಕೇಳಬೇಕು. ಪ್ರಾಂತ್ಯವನ್ನ ಆಹಾರಗಳು ಅಂತ ಕರಿತಿದ್ರು ಅವರು. ಇದು ಎಕ್ಸಾಮಿಗೆ ಬಂದಿರೋದು ನೋಡ್ರೆ. ಪ್ರಾಂತ್ಯಗಳನ್ನ ಶಾತವಾಹನರು ಏನೆಂದು ಕರೆಯುತ್ತಿದ್ದರು ಎಂದರೆ ಆಹಾರಗಳಂತ ಕರೀತಿದ್ರು. ಹಾಗಾದರೆ ಈ ಆಹಾರಗಳ ಆಡಳಿತವನ್ನ ನೋಡಿಕೊಳ್ಳುತ್ತಿದ್ದವರು ಯಾರು? ಕುಮಾರರು ಅಥವಾ ಕುಮಾರ ಮಾತ್ಯರು ಅಂತ ಕರೀತಾರ. ಕುಮಾರ ಮಾತ್ಯ, ಅಮಾತ್ಯರು ಇಲ್ಲದ ಇದ್ರೊಳಗದ. ಇವ್ರು ಯಾರು ಕುಮಾರರು? ಎಸ್, ಯುವರಾಜರು. ರಾಜ್ಯತ್ವ ಏನು ವಂಶ ಪಾರಂಪರ್ಯ ಅದಲ್ಲ, ರಾಜನ ಕುಟುಂಬಸ್ಥರೇ ಆಹಾರಗಳನ್ನ ಅಥವಾ ಪ್ರಾಂತ್ಯಗಳನ್ನ ನೋಡ್ಕೊಳ್ತಿದ್ರು ಅಂತ ಅರ್ಥ. ಓಕೆ, ಕ್ಲಿಯರ್. ಇನ್ನ ಜನಪದಗಳನ್ನ ಯಾರು ನೋಡ್ಕೊಳ್ತಿದ್ರು? ಜನಪದಗಳನ್ನ ನೋಡ್ಕೊಳ್ಳೋರಿಗೆ ಜನಪದಗಳೇ ಅಂತ ಕರೀತಿದ್ರು. ವಿಷಯಗಳನ್ನ ನೋಡ್ಕೊಳ್ಳೋರು ವಿಷಯಪತಿ ಅಂತಿದ್ರು. ಬಟ್ ಇದು ಎಕ್ಸಾಮಿಗೆ ಬಂದಿರೋದು. ಪಟ್ಟಣಗಳನ್ನು ಶಾತವಾಹನರು ಏನೆಂದು ಕರೆಯುತ್ತಿದ್ದರು ಅಂತ ಕೇಳ್ತಾರ. ನಿಗಮಗಳು ಅಥವಾ ಪಟ್ಟಣದ ಆಡಳಿತವನ್ನ ನೋಡಿಕೊಳ್ಳುತ್ತಿದ್ದವರು ಯಾರು? ಇಲ್ಲದಲ್ಲ, ನಿಗಮ ಅಂತಕ್ಕಂಥ 3 ಅಕ್ಷರ ನೆನಪಿರ್ಲಿ. ಪ್ರಶ್ನೆ ಇನ್ನೊಂದು, ಶಾತವಾಹನರ ಆಡಳಿತದ ಕೊನೆಯ ಸ್ತರ ಯಾವುದು ಎಂದರೆ ಗ್ರಾಮ. ಇದನ್ನ ಯಾರು ನೋಡ್ಕೊಳ್ತಿದ್ರು ಅಂದ್ರ ಗಾವುಂಡ, ಗಾಮಿನಿ ಅಥವಾ ಗ್ರಾಮಿನಿ ಅಥವಾ ಕರ್ಣಿಕ, ಹಿಂಗ ಸಾಕಷ್ಟು ಹೆಸರುಗಳಿಂದ ಕರೀತಾರೆ. ಸೊ ಯಾರ ಬಗ್ಗೆ ಇದೆಲ್ಲವೂ? ಶಾತವಾಹನರ ಆಡಳಿತದ ಬಗ್ಗೆ ಎಕ್ಸಾಮಿಗೆ ಬಂದಿರತಕ್ಕಂಥವು 3. ಒಂದು, ಪ್ರಾಂತ್ಯದ ಆಡಳಿತವನ್ನು ನೋಡ್ಕೊಳ್ಳೋರು ಯಾರು? ಪ್ರಾಂತ್ಯಗಳನ್ನು ಅವ್ರು ಏನಂತ ಕರೀತಿದ್ರು? ಪಟ್ಟಣಗಳ ಅಧಿಕಾರವನ್ನು ನೋಡ್ಕೊಳ್ಳೋರು ಯಾರು? ಎಸ್, ನಿಗಮಗಳು ಅಂತಕ್ಕಂಥದ್ದು. ಹಾಗೆ ಗ್ರಾಮ ಎಂತಹ ಆಡಳಿತದ ಸ್ತರ ಅಂದ್ರೆ ಶಾತವಾಹನರ ಆಡಳಿತದ ಕೊನೆಯ ಸ್ತರ ಗ್ರಾಮ ಆಡಳಿತ ಆಗಿತ್ತು. ಅದನ್ನ ಯಾರು ನೋಡ್ಕೊಳ್ತಿದ್ರೆ ಎಕ್ಸಾಮಿಗೆ ಬಂದಿದ್ದು? ಗಾವುಂಡ ಅಂತ ತಿಳ್ಕೊಂಡು. ಓಕೆ, ಸರಿ. ಹಾಗಿದ್ರೆ ಇನ್ನ ಆಡಳಿತವನ್ನ ಮಾಡಾತಾರ ಇವರು ಅಂತಂದ್ರ ತೆರಿಗೆಯ ಒಂದು ವ್ಯವಸ್ಥೆ ಇರ್ಬೇಕಲ್ಲ. ಹೌದು, ತೆರಿಗೆಯ ವ್ಯವಸ್ಥೆ ಇರ್ಬೇಕಾಗ್ತದೆ. ಆ ತೆರಿಗೆ ಓಕೆ, ಆ ತೆರಿಗೆ ವ್ಯವಸ್ಥೆನ ನೋಡ್ಕೊಳ್ಬೇಕು ಅಂತಂದ್ರೆ ಒಂದು 4 ವಿಧಗಳು ತೆರಿಗೆಗಳು ಇದ್ವಿ ಇವರು. ಸೊ ಹಾಗೆ ಆಡಳಿತವನ್ನ ನೋಡ್ಕೊಳ್ಳಿಕ್ಕೂ ಕೆಲವಷ್ಟು ಅಧಿಕಾರಿಗಳು ಇರ್ತಾರೆ. ಓಕೆ, ತೆರಿಗೆಗಳು ಯಾವುವು? ಹಿರಣ್ಯ ದೇಯ ಅಂತ ತೆರಿಗೆ. ಓಕೆ, ಒಂದು ತೆರಿಗೆ ವ್ಯವಸ್ಥೆ ಹಿರಣ್ಯ ದೇಯ ಅಂತೆ. ಸೊ ಮತ್ತೊಂದು ಮೇಯ ಅಂತಿತ್ತು, ಮತ್ತೊಂದು ಬಲಿ ಅಂತಿತ್ತು. ಸೊ ಮತ್ತೊಂದು ಏನು ಅಂತಂದ್ರೆ ಒಂದು ಹಿರಣ್ಯ, ಮೇಯ, ಬಲಿ. ಸೊ ಲಾಸ್ಟ್ ಒನ್ ಉಪರೀಕರ ಅಂತಿತ್ತು. ಉಪರೀಕರ ಅಂತಿತ್ತು. ಒಂದೊಂದನ್ನ ಹೇಳ್ತದೆ. ಈ ಹಿರಣ್ಯ ದೇಯ ಅನ್ನೋದು ಎಂತಹ ತೆರಿಗೆ ಪದ್ಧತಿ ಅಂತಂದ್ರೆ ಇದು ನಾಣ್ಯ ರೂಪದಲ್ಲಿ ವಸೂಲಿ ಮಾಡ್ತಕ್ಕಂಥ ಒಂದು ತೆರಿಗೆ ವಿಧ. ಇನ್ನ ಮೇಯ ಅಂತ ಏನದಲ್ಲ, ಇದು ಧಾನ್ಯ ರೂಪದ್ದು, ದವಸ ಧಾನ್ಯ ಅಂತ ಹೇಳ್ತೀವಲ್ಲ, ದವಸ ಧಾನ್ಯ ರೂಪದಲ್ಲಿ ವಸೂಲಿ ಮಾಡ್ತಕ್ಕಂಥದ್ದು. ಇನ್ನ ಬಲಿ ಅಂತದಲ್ಲ, ಇದು ವ್ಯವಸಾಯದ ಮೇಲಿನ. ಎಸ್, ಲಾಸ್ಟ್ ಒನ್ ಇದೆಯಲ್ಲ ಉಪರೀಕರ, ಇದು ಹೆಚ್ಚುವರಿ ತೆರಿಗೆ ಅಂತ ಹೇಳ್ತಾರೆ. ಎಂತ ತೆರಿಗೆ? ಹೆಚ್ಚುವರಿ ತೆರಿಗೆ ಅಂತ ಹೇಳ್ತಾರೆ. ಒನ್ಸ್ ಅಗೇನ್, ತೆರಿಗೆಯ ವಿಧಗಳು ಅಂತ ಬಂದಾಗ ಹಿರಣ್ಯ ದೇಯ, ಮೇಯ, ಬಲಿ, ಉಪರೀಕರ. ಹಿರಣ್ಯ ದೇಯ ಅಂತಂದ್ರೆ ನಾಣ್ಯ ರೂಪದಲ್ಲಿ ವಸೂಲಿ ಮಾಡೋದು, ಮೇಯ ಅಂತಂದ್ರೆ ದವಸ ಧಾನ್ಯದ ರೂಪದಲ್ಲಿ ವಸೂಲಿ ಮಾಡೋದು, ಬಲಿ ಅಂದ್ರೆ ವ್ಯವಸಾಯ ಇಟ್ ಮೀನ್ಸ್ ಕೃಷಿ ಮೇಲಿನದಾಗಿರ್ತದೆ, ಉಪರೀಕರ ಅಂತಂದ್ರೆ ಹೆಚ್ಚುವರಿ ತೆರಿಗೆ ಆಗಿರ್ತದೆ. ಹಾಗಾದ್ರೆ ಈ ತೆರಿಗೆಯನ್ನು ವಸೂಲಿ ಮಾಡೋದಾಯ್ತು, ಆಡಳಿತದ ವ್ಯವಸ್ಥೆ ಎಲ್ಲ ಆಯ್ತು, ಅಲ್ಲೊಂದು ಸ್ತರ ಬೇಕಾಗ್ತದಲ್ಲ.
ಆಡಳಿತದೊಳಗ ಯಾರ್ಯಾರಿದ್ರೆ ಚಲೋ? ಎಸ್. ಮತ್ತೆ ಇಲ್ಲಿ ತೆರಿಗೆ ಬರಾಕತ್ತಂದ್ರೆ ಒಬ್ಬ ಬೇಕಲ್ಲ, ಅದಕ್ಕ ಭಂಡಾರಿಕ ಬೇಕಾಗ್ತಾನೋ ಇಲ್ಲ? ಅವ್ನು ನೋಡ್ಕೊಳಕ್ ಒಬ್ಬ ಬೇಕಾಗ್ತಾನ? ಹಿರಣ್ಯಕ ಅಥವಾ ಹೇರಣಿಕ ಅಂತ ಬೇಕಾಗ್ತಾನ? ಸೊ ಒಬ್ಬವ ಲೇಖಕ ಅಂತ ಬೇಕಾಗ್ತಾನ? ಒಬ್ಬವ ನಿಬಂಧಕಾರಿ ಅಂತ ಬೇಕಾಗ್ತಾನ? ಒಬ್ಬೊಬ್ರು ಒಂದೊಂದು ರೀತಿ. ಇಲ್ಲಿ ಗೊತ್ತಾಗ್ತದೆ, ಇವ ಭಂಡಾರಿಕ ಅಂದ್ರ ಉಗ್ರನಾಧಿಕಾರಿ ಆಗಿರ್ತಾನ, ಅಲ್ಲಿ ಏನ್ ಬಂದು ಬೀಳುತ್ತಲ್ಲ ಅದೆಲ್ಲ ಸ್ಟಾಕ್ ಮಾಡ್ಕೊಳ್ತಕ್ಕಂಥದ್ದು. ಹೇರಣಿಕ ಅಂತಂದ್ರ ಸೊ ಇವನು ವ್ಯವಹಾರ ನೋಡ್ಕೊಳ್ಳವ. ಎದ್ರ ವ್ಯವಹಾರ ನೋಡ್ಕೊಳ್ಳವ? ಎಸ್, ಹಣಕಾಸಿನ ವ್ಯವಹಾರ ನೋಡ್ಕೊಳ್ಳವ. ಓಕೆ. ಲೇಖಕ ಐತಿ, ಈಸಿ ಅದ. ಲೆಕ್ಕಪತ್ರ ಅಥವಾ ವ್ಯವಸಾಯದ ಮೇಲಿನ ವ್ಯವಸ್ಥೆನ ನೋಡ್ಕೊಳ್ತಕ್ಕಂಥದ್ದು ಇಲ್ಲದ ನೋಡ್ರಿ ನಿಬಂಧಕಾರಿ. ವೆರಿ ಇಂಪಾರ್ಟೆಂಟ್. ಇವೆಲ್ಲರೂ ಮಾಡಿದ್ದು ಇವಾಗ ಎದರಾಗಿಡ್ಬೇಕು? ಎಸ್, ಪ್ರೆಸೆಂಟಿಗೆ ನಮಗೆ ಗೊತ್ತಿರೋದು ಇದು ದಾಖಲೆಗಳನ್ನ ನೋಡ್ಕೊಳ್ತಕ್ಕಂಥದ್ದು. ಅವ್ರು ಏನೇನೆಲ್ಲ ಮಾಡ್ಕೊಂಡಾರಲ್ಲ ಅವೆಲ್ಲವನ್ನು ಯಾರು ಕಾಯ್ಬೇಕು? ನಿಬಂಧಕಾರಿ ಕಾಯ್ದು ಇಟ್ಕೊಳ್ಬೇಕು. ಅದು ಅವನ ಕೆಲಸ ಆಗಿತ್ತು. ಓಕೆ. ಇಷ್ಟೆಲ್ಲವೂ ನಮ್ಗೆ ಎಕ್ಸಾಮ್ ಪರ್ಪಸ್ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಕೇವಲ ಶಾತವಾಹನರ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳು ಅಷ್ಟೇ ಅಲ್ಲ, ಅವ್ರಿಗೆ ಪ್ರಶ್ನೆ ಎಲ್ಲಿ ಕೇಳ್ತಾರ ಅಂತಂದ್ರ ಎಸ್ ಆಡಳಿತದ ಒಂದು ದೃಷ್ಟಿಯಿಂದ, ಅವರ ತೆರಿಗೆಗಳ ದೃಷ್ಟಿಯಿಂದ ಅಲ್ಲಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು. ಬಿಟ್ರೆ ಸಾಹಿತ್ಯದ ಮೇಲೆ ಅದು ನಿಮ್ಗೆ ಗೊತ್ತದೆ, ಹಾಲರಾಜನು ಅಲ್ಲೇ ಕೇಳಿದ್ರೆ ಸೊ ಅದರಲ್ಲಿ ವಿಶೇಷವಾಗಿ ನಾನು ಕೊಟ್ಟಿನಲ್ಲ ಇದೊಂದು ಪಾಯಿಂಟ್. ಸೊ ಹೆಚ್ಚು ಕಡಿಮೆ ಯಾವ ಕಡೆಗೆ ಸಿಗಲ್ಲ. ಸೊ ನಮ್ಗೆ ಸಿಕ್ಕದ ಅಂತ ಒಂದು ಬಂದು ನಿಮ್ಗಾಗಿ ಇಲ್ಲಿ ಕೊಟ್ಟಿರೋದು. ಓಕೆ. ಸೊ ಒನ್ಸ್ ಅಗೇನ್ ನೋಡ್ರಿ ಮಿತ್ರರೇ, ಸೊ ಇಲ್ಲಿ ಶಾತವಾಹನರಿಗೆ ಸಂಬಂಧಪಟ್ಟಂತೆ ಹೆಚ್ಚು ಕಡಿಮೆ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ಬಂದು ನಿಮಗೆ ಕೊಡ್ತಾ ಇದೆ. ಸೊ ಇವ್ರ ನಂತರ ಬರ್ತಕ್ಕಂಥ ಕದಂಬರ ಬಗ್ಗೆಯೂ ಕೂಡ ಸೊ ಅಗಾಢವಾಗಿರ್ತಕ್ಕಂತಹ ಕಥಾನಕವುದು, ಬೆಸ್ಟ್ ಸ್ಟೋರಿ ಅದು ನೋಡಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ನ ಚಲನಚಿತ್ರ ಮಯೂರ ಫಿಲಮ್ ನೋಡಿರ್ತೀರ. ಸೊ ಅಲ್ಲಿ ಕೂಡ ಸಾಕಷ್ಟು ವಿಷಯಗಳು ಗೊತ್ತಾಗಿರ್ತಾವ. ಕೆಲವಷ್ಟು ಜನ ಅದನ್ನ ಫಿಲಮ್ ಆಗಿ ನೋಡಿ ಕೈ ಬಿಡ್ತಾರ. ಸೊ ನಮ್ಮಂತ ಇತಿಹಾಸ ವಿಷಯಕಾರ ಏನ್ ಮಾಡ್ತಾರೆ, ಅಲ್ಲಿ ಏನಾದ್ರೂ ಸಿಗ್ತದೋ ಏನು ವಿಷಯ ವಸ್ತು ಅಂತ ನಾವು ಹುಡುಕ್ತಾ ಇರ್ತೀವಿ. ಸೊ ಅದಕ್ಕೆ ಆತ್ಮೀಯ ಮಿತ್ರರೇ, ಸೊ ಒನ್ಸ್ ಅಗೇನ್ ಶಾತವಾಹನರ ಬಗ್ಗೆ ನೋಡ್ಕೊಂತ ಹೋದಂಗೆಲ್ಲ ಏನಾಗ್ತದೆ ಅಂದ್ರೆ ನಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಸಾಕಷ್ಟು ವಿಷಯ ಗೊತ್ತಾಗ್ತದೆ. ಸೊ ಮೊದಲಿಂದ ನೋಡ್ಕೊಂಡು ಬಿಡಿ. ಸೊ ನಾನು ಹೇಳ್ತಾ ಹೋಗ್ತೀನಿ, ನೀವು ಒಂದ್ಸಗೆ ಅದನ್ನು ನೋಡಿಬಿಟ್ರೆ ಚೆನ್ನಾಗಿರ್ತದೆ. ಶಾತವಾಹನರು ಅಂತಕ್ಕಂಥ ಕಾನ್ಸೆಪ್ಟ್ ದಕ್ಷಿಣ ಭಾರತವನ್ನು ಆಳಿದ ಮೊದಲಿಗರಿವರಾಗಿರ್ತಾರೆ. ಸ್ಥಾಪಕರು, ರಾಜಧಾನಿ, ಸೊ ಮೂಲದ ಬಗ್ಗೆ ಇರುವ ಅಭಿಪ್ರಾಯಗಳು ಎಲ್ಲವೂ ಕೂಡ ನಾನು ಹೇಳಿಯಾಗಿದೆ. ಸ್ಥಾಪಕರ ಬಂದಾಗ ಶಿವಮೊಗ್ಗ ಆಗಿರ್ತಾನೆ, ರಾಜಧಾನಿ ಪ್ರತಿಷ್ಠಾನ ಆಗಿರ್ತದೆ. ಇವ್ರ ಮೂಲಗಳ ಬಗ್ಗೆ, ಅವ್ರ ಅಧೀನರ ಬಗ್ಗೆ ಸೊ ಹೇಳಿಯಾಗಿದೆ. ಪ್ರತಿಷ್ಠಾನ ಎಲ್ಲಿ ಐತಿ ಅಂತಂದ್ರೆ ಗೋದಾವರಿ ನದಿ ದಂಡೆ. ಓಕೆ. ಇವರ ಆಡಳಿತದ ಅವಧಿ ಅಂತ ಕೇಳಿದ್ರ ಸುಮಾರು 400 ವರ್ಷ ಆಡಳಿತದ ಅವಧಿ ಆಗಿರ್ತದೆ. ಸೊ ಇವ್ರ ಬಗ್ಗೆ ಇತಿಹಾಸಕಾರ ಇರ್ತಕ್ಕಂಥದ್ದು ಸ್ಮಿತ್ ಆಗಿರ್ಲಿ, ರಾಪ್ಟನ್ ಆಗಿರ್ಲಿ, ಭಂಡಾರ್ಕರ್ ಅವರು ಆಂಧ್ರದವರು ಅಂತ ಹೇಳಿದ್ರ, ಕೆ.ಪಿ. ಜೈಸ್ವಾಲ್, ಗೋಪಾಲಾಚಾರ್ಯ ಅವರು ಮತ್ತು ಹಾಗೆ ರಾಯ್ ಚೌಧರಿ ಅವರು ಇವ್ರು ಕರ್ನಾಟಕದವರು ಅಂತ ಹೇಳಿರ್ತಕ್ಕಂಥದ್ದು. ಅಶೋಕನ 12ನೇ ಬಂಡೆಗಲ್ಲು ಶಾಸನ ಇವರನ್ನ ಆಂಧ್ರ ಭೃತ್ಯರು ಅಂತ ಕರೆದಿರ್ತಕ್ಕಂಥದ್ದು. ಸೊ ಹೀಗೆ ಕೆಲವಷ್ಟು ವಿಷಯಗಳೊಂದಿಗೆ ಇವ್ರ ವಿಷಯ ಪ್ರಾರಂಭ ಆಗಿತ್ತು. ಒಟ್ಟು ನಮ್ಗೆ ಆಡಳಿತ ಅಂತ ಬಂದಾಗ ಮತ್ತೊಮ್ಮೆ ಮುಗಿದೊಮ್ಮೆ ಶಾತವಾಹನರಲ್ಲಿ ವೆರಿ ಇಂಪಾರ್ಟೆಂಟ್, ಅಲ್ಲಿ ನೋಡ್ಕೊಳ್ರಿ. ಓಕೆ ಸರಿ ಮಿತ್ರರೇ, ಶಾತವಾಹನರಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಏನು ಅಂತಂದ್ರೆ ಸಾಹಿತ್ಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳ್ತಾ ಇದ್ದೆ. ಸೊ ಏನು ಆ ಸಾಹಿತ್ಯದ ಮೇಲೆ ಅಂತಂದ್ರೆ ಶಿಮುಖನ ಗುರುಗಳು ಅಂತ ಒಂದ್ಸಾರಿ ಪ್ರಶ್ನೆ ಬಂದದ. ಕುಂದಾಚಾರ್ಯರು ಅಂತ ಗುರುಗಳು. ಯಾವ ಆಚಾರ್ಯರು? ಕುಂದಾಚಾರ್ಯರು ಅಂತ ಅವ್ರ ಗುರುಗಳು. ಸೊ ಇವರು ಒಂದು 4-5 ಕೃತಿಗಳನ್ನ ಬರೀತಾರೆ. ಯಾವ್ಯಾವು ಅಂತಂದ್ರ, ಒಂದು ಪ್ರಭುತ್ವ ಸಾರ ಅಂತ ಬರೀತಾರೆ. ಓಕೆ. ಸೊ ಮತ್ತೊಂದು ರಾಯನ ಸಾರ ಅಂತ ಬರೀತಾರೆ. ಸೊ ಮತ್ತೊಂದು ಪ್ರವಚನ ಸಾರ ಅಂತ ಬರೀತಾರೆ. ಸೊ ಮತ್ತೊಂದು ಸಮಯ ಸಾರ ಅಂತ ಬರೀತಾರೆ. ಸೊ ಇನ್ನೊಂದು ದ್ವಾದಶಾನುಸಾರ ಅಂತ ಬರೀತಾರೆ. ಸೊ ವೆರಿ ಇಂಪಾರ್ಟೆಂಟ್. ನಮ್ಗೆ ಕೆಲವಷ್ಟು ಕಡೆಗೆ ಸಿಕ್ಕಿದ್ದು ಮುಂಚೆ ಇವು ಗೊತ್ತಾಗಿರಲಿಲ್ಲ. ದ್ವಾದಶಾನುಶಾಸನ, ರಾಯನ ಸಾರ ಯಾರು ಬರೋದು ಅಂತ ತಿಳ್ಕೊಂಡು ಹೆಚ್ಚಿನ ಅಧ್ಯಯನ ಕೈಗೊಂಡಾಗ ಗೊತ್ತಾಗ್ತದೆ. ಒಟ್ಟು ಈ ಕುಂದಾಚಾರ್ಯರು ಅನ್ನೋರು ಶಿವಮೊಗ್ಗನ ಗುರುಗಳಾಗಿದ್ರು. ಅವರೇ ಒಂದು 4-5 ಕೃತಿಗಳನ್ನು ಬರೀತಾರೆ. ಒಂದು ಪ್ರಭುತ್ವ ಸಾರ, 2 ರಾಯನ ಸಾರ, 3 ಪ್ರವಚನ ಸಾರ, ಸಮಯ ಸಾರ, ದ್ವಾದಶಾನುಸಾರ. ಸೊ ಅನ್ಬೇಕಂದ್ರೆ ಕಷ್ಟ ಆಗ್ತದೆ, ನೆನ್ಪಿಟ್ಕೊಳ್ರಿ. ಹೆಂಗೆ ನೆನ್ಪಿಟ್ಕೊಳ್ರಿ ಅಂದ್ರೆ
ಸಾರ 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 ಸಾರ. ಓಕೆ, ಎಂಥ ಸಾರ ಅದು? ಪ್ರಭುತ್ವ, ರಾಯನ, ಪ್ರವಚನ, ಸಮಯ, ದ್ವಾದಶ. ಮೊದಲದ್ದು 2-3 ಅಕ್ಷರ ನೆನ್ಪಿಟ್ಕೊಂಡು ಬಿಟ್ರೆ ಲಾಸ್ಟಿಗೆ ಸಾರ ಹಚ್ಕೊಂತ ಹೋಗ್ಬಿಟ್ರಿ ನೀವು. ಓಕೆ, ಸೊ ಎಸ್, ಹಾಗೆ ಇವುಗಳನ್ನ ಒನ್ಸ್ ಅಗೇನ್ ಮತ್ತೊಮ್ಮೆ ಬ್ಯಾಕ್ ಮಾಡ್ಕೊಳ್ರೆ ಒಂದು ಕಡೆಗೆ ಬರ್ತ್ ತೆಗೆದೋಗಿರಿ. ಪರೀಕ್ಷೆಗೆ ಬಂದಿರತಕ್ಕಂತಹ ಕೆಲವಷ್ಟು ಅಂಶಗಳನ್ನು ನೀವು ನನ್ನ ವಾಟ್ಸಪ್ಪಿಗೆ ಹಾಕಬಹುದು. ಅವುಗಳ ಡಿಟೇಲ್ ಆಗಿ ಇವು ಇಲ್ಲೇನು ಟೈಮ್ ಇಲ್ಲ ನಮ್ಗೆ, ಸೊ 1 ಅವರ್ ಫಿಕ್ಸ್ ಏನಿಲ್ಲ. ಪ್ರಶ್ನೆಗಳನ್ನು ನಾನು ಯಾಕೆ ಇಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತ ನಂತರದಲ್ಲಿ ಹೇಳ್ತೇನೆ. ಸೊ ನೀವೇನು ಮಾಡಿರಿ, ನನ್ನ ವಾಟ್ಸಪ್ ನಂಬರಿಗೆ ಸೊ ನಿಮ್ಮ ಪ್ರಶ್ನೆಗಳನ್ನು ಹಾಕಿ, ಇಲ್ಲ ಅಂತಂದ್ರೆ ಏನಾದ್ರು ಡಿಸ್ಕಸ್ ಮಾಡಿದ್ರು ಕೂಡ ಡಿಸ್ಕಸ್ ಮಾಡಿರಿ. ಮಹಾಂತೇಶ್ ಸರ್ ಅಂತ ಟೆಲಿಗ್ರಾಮ್ ಐತೆ ನೋಡಿ ನಂದು, ಆ ಟೆಲಿಗ್ರಾಮ್ನೊಳಗೆ ನೀವು ಡಿಸ್ಕಸ್ ಮಾಡಬಹುದು. ಓಕೆ, ಅದಕ್ಕೆ ಟೆಲಿಗ್ರಾಮ್ ನಂಬರ್ ಕೂಡ ಇದೆ ಅದ. ಸೊ ಅಲ್ಲಿ ನೀವೇನು ಮಾಡ್ಬೋದು ಅಂದರೆ ಕೆಲವಷ್ಟು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಓಕೆ, ಸರಿ ಮಿತ್ರರೇ, ಮತ್ತೊಮ್ಮೆ ಮುಗ್ದೊಮ್ಮೆ ತಮಗೆಲ್ಲರಿಗೂ ಬಾಯ್.